ಇನ್ನೂ ದೂರ ಆಗಬೇಕು. ಅಂದರೆ ಅವಳ ಕಣ್ಣಲ್ಲಿ ನಾನೀಗ ಕೆಟ್ಟವನಾಗಲೇಬೇಕು ಎಂದು ದೃಢವಾಗಿ ನಿಶ್ಚಯಿಸಿದವ ಬೈಕ್ ಸ್ಟಾರ್ಟ್ ಮಾಡಿದ. ತನ್ನನ್ನು ನೋಡಿಯೂ ನೋಡದಂತೆ ತನ್ನ ಮುಂದೆಯೇ ಬೈಕ್ನಲ್ಲಿ ಹೋದವನನ್ನು ನೋಡಿದ ಶ್ರೀ ಕೋಪದಲ್ಲಿ ನೆಲಕ್ಕೆ ಕಾಲು ಬಡಿದಳು. ಅವಳತ್ತ ನೋಡದೆ ಹೋದ ಕೃಷ್ಣ ಒದ್ದಾಡಿಬಿಟ್ಟ ಮನದಲ್ಲೇ ಅವಳ ಸ್ಥಿತಿ ಕಂಡು. ಅವ ಆ ರಸ್ತೆಯಿಂದ ತಿರುವು ತೆಗೆದುಕೊಳ್ಳುವವರೆಗೂ ಶ್ರೀನಿಕಾ ಅವನನ್ನೇ ನೋಡುತ್ತಿದ್ದಳು. ಆದರೆ ಮುಂದೆ ಅವ ಬೈಕ್ ನಿಲ್ಲಿಸಿದ್ದು ಅವಳಿಗೆ ಕಾಣಲೇ ಇಲ್ಲ. ಶ್ರೀನಿಕಾ ನಿಂತಿದ್ದ ರಸ್ತೆ ಪೂರ್ತಿ ಖಾಲಿಯಾಗಿಯೇ ಇತ್ತು. ಅವಳು ಒಂಟಿಯಾಗಿ ನಿಂತಿದ್ದಳು. ಅಲ್ಲಿ ಹೆಚ್ಚಾಗಿ ಜನರು ಇಲ್ಲದ್ದರಿಂದ ಕೃಷ್ಣ ಅವಳಿಗೇನಾದರೂ ತೊಂದರೆಯಾದರೆ ಎಂದುಕೊಂಡು ಅವಳು ಅಲ್ಲಿಂದ ಹೋಗಲಿ, ನಂತರ ತಾನು ಕಾಲೇಜಿಗೆ ಹೋದರಾಯಿತೆಂದು ತಿರುವಿನಲ್ಲಿ ಬೈಕ್ ನಿಲ್ಲಿಸಿ ನಿಂತ. ಆ ಸಮಯದಲ್ಲಿ ಒಂಟಿ ಹುಡುಗಿಯನ್ನು ಬಿಟ್ಟು ಹೋಗುವಷ್ಟು ತಿಳುವಳಿಕೆ ಇಲ್ಲದವನಲ್ಲವಲ್ಲ ಅವನು. ಎಷ್ಟು ಕೊಬ್ಬು ಇವರಿಗೆ! ನಾನಿಲ್ಲಿ ನಿಂತಿದ್ದೀನಿ ಅಂತ ಗೊತ್ತಿದ್ರೂ ನನ್ನನ್ನು ನೋಡಿಯೂ ನೋಡದಂತೆ ಹೋಗ್ತಾರೆ. ಒಂದು ಸಾರಿ ನನ್ನ ಪ್ರೀತಿನ